ಕಂದಾಯ ಇಲಾಖೆಯ ಅಧಿಕಾರಿಗಳೇ ಇಷ್ಟೊಂದು ನಿರ್ಲಕ್ಷ್ಯವೇಕೆ? ಸರ್ಕಾರ ಕೊಡುವ ಸಂಬಳಕ್ಕಾದರೂ ಸರಿಯಾಗಿ ಕೆಲಸ ಮಾಡ್ರಿ. ಖಾತೆ ಪಹಣಿ ಮಾಡಿಕೊಡುವುದಕ್ಕೆ ನಿಮಗೆಷ್ಟು ಸಮಯ ಬೇಕು? ಅನ್ನದಾತನನ್ನ ಕಚೇರಿಗೆ ಅಲೆದಾಡಿಸುವಷ್ಟು ದುರಹಂಕಾರವೇನು? ಸರ್ಕಾರ ಕೊಡುವ ಸಂಬಳಕ್ಕಾದರೂ ಸರಿಯಾಗಿ ಕೆಲಸ ಮಾಡಿ. ಇದು ಕಂದಾಯ ಇಲಾಖೆಗೆ ಹೇಳ್ತಾ ಇರುವಂತಹದ್ದು. ಖಾತೆ ಪಹಣಿ ಮಾಡಿಕೊಡುವುದಕ್ಕೆ ನಿಮಗೆಷ್ಟು ಸಮಯ ಬೇಕು? ಅನ್ನದಾತನನ್ನ ಕಚೇರಿಗೆ ಅಲೆದಾಡಿಸುವಷ್ಟು ದುರಹಂಕಾರನಾ ಅಂತ ಹೇಳಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಇಷ್ಟೊಂದು ನಿರ್ಲಕ್ಷ್ಯವೇಕೆ? ಪ್ರತಿಭಟನೆಯ ಮುಖಾಂತರ ಆಕ್ರೋಶ. ಸರ್ಕಾರ ಕೊಡುವ ಸಂಬಳಕ್ಕಾದರೂ ಸರಿಯಾಗಿ ನೆಟ್ಟು ಕೆಲಸ ಮಾಡಿ. ಅಲ್ಲಿ ಪಹಣಿ, ಖಾತೆ, ಜಮೀನಿನ ವಿಚಾರವಾಗಿ ಸಾಕಷ್ಟು ರೈತರು ಅಲೆದಾಡ್ತಾ ಇರ್ತಾರೆ ಈ ಕಂದಾಯ ಆಫೀಸ್ ಎದುರುಗಡೆ, ರೆವೆನ್ಯೂ ಆಫೀಸ್ ಎದುರುಗಡೆ. ಸೊ ಅವರನ್ನು ಅಲೆದಾಡಿಸುವಂತಹದ್ದು ಅಲ್ಲಿನ ಇಲಾಖೆ ಅಧಿಕಾರಿಗಳ ಕಾಮನ್ ಆಗಿದೆ, ಅದು ಹವ್ಯಾಸ. ಬರ್ತಾರೆ, ಇವತ್ತಾಗಲ್ಲ ನಾಳೆ, ಸರ್ವರ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಒಂದು ಸತಿ ಬಂದ ರೈತ 10 ಸತಿ ಬಂದರೂ ಕೂಡ ಕೆಲಸ ಆಗೋದಿಲ್ಲ. ಸರ್ಕಾರಿ ಕೆಲಸ ರೀ ಅದು. ನೀವು ಅದಕ್ಕಂತನೇ ನೇಮಕ ಆಗಿರುವಂತಹ ಅಧಿಕಾರಿಗಳು. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕಂದಾಯ ಇಲಾಖೆಯ ಆಫೀಸರ್ಸ್ಗಳೇನಿದ್ದಾರೋ, ಅಧಿಕಾರಿಗಳೇನಿದ್ದಾರೋ, ನೀವು ಜನಸೇವೆ ಮಾಡೋದಕ್ಕೆ ಇರತಕ್ಕಂಥ ಅಧಿಕಾರಿಗಳು. ಖಾತೆ ಪಹಣಿ ಏನಾದರೂ ಸರಿ ಇಲ್ಲದಿದ್ದರೆ ರೈತರ ಖಾತೆ ಪಹಣಿಯನ್ನು ಸರಿ ಮಾಡಿಕೊಡ್ಬೇಕು. ಇನ್ನು ಖಾತೆ ಪಹಣಿಗಾಗಿ ಅಲೆದು ಸುಸ್ತಾದಂಥ ಅನ್ನದಾತ ಚಿಕ್ಕನಾಯಕನಹಳ್ಳಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ತಾಲೂಕು ಕಚೇರಿ ಎದುರು ಪ್ರತಿಭಟನೆಯ ದಾರಿ ಹಿಡಿದಂತಹ ರೈತ ಖಾತೆ ಪಹಣಿಗಾಗಿ ಕಸಬಾ ಹೋಬಳಿಯ ಅಣೆಕಟ್ಟು ವಿಶ್ವನಾಥ್ ಅರ್ಜಿ ಸಲ್ಲಿಸಿದ್ದಾರೆ. ಪಾಪ ಚಿಕ್ಕನಾಯಕನಹಳ್ಳಿಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಶಾಪ ಯಾರಿಗರಿ ಬೇಕು? ತಾಲೂಕು ಕಚೇರಿ ಎದುರು ಪ್ರತಿಭಟನೆಯ ದಾರಿ ಹಿಡಿದಂಥ ರೈತ ಖಾತೆ ಪಹಣಿಗಾಗಿ ಕಸಬಾ ಹೋಬಳಿಯ ಅಣೆಕಟ್ಟಿ ವಿಶ್ವನಾಥ್ ಅರ್ಜಿ. ನೋಡ್ರಿ, ಸರ್ಕಾರ ನಿಮ್ಮನ್ನ ನೇಮಕ ಮಾಡಿರೋದು, ಜನರ ತೆರಿಗೆ ಹಣದಲ್ಲಿ ತಿಂಗಳಿಗೆ ನಿಮಗೆ ಹಣ ಕೊಡೋದು, ರೈತರ ಖಾತೆ ಸರಿ ಮಾಡ್ಕೊಡಿ, ಪಹಣಿ ಸರಿ ಮಾಡಿಕೊಡಿ, ಜೊತೆಗೆ ಅವರ ಪೇಪರ್ ವರ್ಕ್ಸ್ಗಳನ್ನು ಮಾಡಿಕೊಡಿ ಅಂತ ಹೇಳಿ ನಿಮ್ಮ ವೈಯಕ್ತಿಕ ತೀಟೆಗಾಗಲ್ಲ ನಿಮಗೆ ಆ ಡಿಪಾರ್ಟ್ಮೆಂಟಲ್ಲಿ ಕೂರಿಸಿರೋದು. ಇವತ್ತು ಸರಿ ಇಲ್ಲ, ನಾಳೆ ಬನ್ನಿ, ನಾಳೆ ಸರಿ ಇಲ್ಲ, ಹೀಗೆ ಪಾಪ ಆ ರೈತ ಸಾಯೋವರೆಗೂ ಅಲೆದಾಡ್ಕೊಂಡೇ ಸಾಯಬೇಕು. ಮನವಿ ಮಾಡಿದ್ರು ಮಾಡಿಕೊಡುತ್ತೇನೆ ಎಂದು ಹೇಳಿಲ್ಲ, ಯಾವಾಗ ಮಾಡಿಕೊಡುತ್ತೇವೆ ಅನ್ನೋದು ಗೊತ್ತಿಲ್ಲ ಅನ್ನೋ ಮಾತು. ಇನ್ನು ಕೆಲ ಅಧಿಕಾರಿಗಳ ದರ್ಪದ ಮಾತುಗಳು ನೋಡ್ಬೇಕು ನೀವು. ಸರ್ಕಾರ ಏನು ಇವರು ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಮಾತನಾಡ್ತಾರೆ ಕೆಲವರು. ಬಡವರ್ಗದ ಜೊತೆ, ವೃದ್ಧರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇರೋದಿಲ್ಲ. ಈಗ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಖಾತೆ ಪಹಣಿ ಮಾಡಿಕೊಡಿ ಅಂಥೇಳಿ ನಾಮಫಲಕವನ್ನು ಹಿಡಿದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಚಿಕ್ಕನಾಯಕನಹಳ್ಳಿ ಕಂದಾಯ ಇಲಾಖೆ ಎದುರು. ತಾಲೂಕು ಕಚೇರಿ ಎದುರು ಪ್ರತಿಭಟನೆಯ ದಾರಿ ಹಿಡಿದ ರೈತ. ಇನ್ನು ನಮ್ಮ ಕಂದಾಯ ಇಲಾಖೆಯ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನು ಗಮನಿಸುವಷ್ಟು ಅವರಿಗೆ ಸಮಯನೂ ಇರೋದಿಲ್ಲ, ಪುರುಸತ್ತು ಇರೋದಿಲ್ಲ. ಆದರೆ ಈ ಸುದ್ದಿ ಗಮನಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಇಲಾಖೆಯ ಅಧಿಕಾರಿಗಳನ್ನು ನೆಟ್ಟು ಕೆಲಸ ಮಾಡೋದಕ್ಕೆ ಹೇಳಿ. ವಿಶ್ವನಾಥ್ ಫೈಲ್ ಸರಿಯಾಗಿರುವ ಬಗ್ಗೆ ಕೇಸ್ ವರ್ಕರ್ ಸ್ಪಷ್ಟನೆ, ಆದರೆ ಖಾತೆ ಮಾಡದೆ ತಹಶೀಲ್ದಾರರಿಂದ ವಿಳಂಬ ಧೋರಣೆ. ನಿಮಗೇನಾದರೂ ಕೊಡಬೇಕಾ? ಯಾಕಾಗಿ ವಿಳಂಬ ಮಾಡ್ತಾ ಇದ್ದೀರಿ? ನಿಮ್ಮ ಪಾಕೆಟ್ಗೆ ಏನಾದರೂ ಹಾಕಬೇಕು, ಅದಕ್ಕೋಸ್ಕರ ಏನಾದರೂ ಲೇಟ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಯಾವಾಗ ಮಾಡಿಕೊಡುತ್ತೇವೆ ಅನ್ನೋದು ಗೊತ್ತಿಲ್ಲ ಅನ್ನೋ ಮಾತು. ಸದ್ಯ 1 ವರ್ಷದಿಂದ ಉಳುಮೆ ಮಾಡದೆ ಖಾಲಿ ಬಿದ್ದಿರುವಂತಹ ಜಮೀನು ಖಾಲಿ ಬಿದ್ದಿದೆ. ಅಧಿಕಾರಿಗಳ ವಿಳಂಬಕ್ಕೆ ಬೇಸತ್ತು ಅಣೆಕಟ್ಟೆ ವಿಶ್ವನಾಥ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಖಾತೆ ಪಹಣಿಗಾಗಿ ಅಲೆದು ಸುಸ್ತಾದಂಥ ಅನ್ನದಾತ. ಸೊ ಇನ್ಯಾವಾಗ ಅದನ್ನು ಸರಿಪಡಿಸಿ ಕೊಡ್ತಾರೋ ಗೊತ್ತಿಲ್ಲ. ಚಿಕ್ಕನಾಯಕನಹಳ್ಳಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ತಾಲೂಕು ಕಚೇರಿಯ ಎದುರು ಪ್ರತಿಭಟನೆಯ ದಾರಿ ಹಿಡಿದಂತಹ ರೈತ. ಪಾಪ ಆ ರೈತ ಉಳುಮೆ ಮಾಡ್ದಲೇ ಆ ಜಮೀನನ್ನು 1 ವರ್ಷ ಹಾಗೆ ಖಾಲಿ ಬಿಟ್ಟವ್ರೆ. ಸೊ ಅದನ್ನು ಸರಿಪಡಿಸುವಂತಹ ಯಾವುದೇ ತರಹ ನಡೀತಾ ಇಲ್ಲ. ಈಗ ತಾಲೂಕು ಕಚೇರಿಯ ಎದುರು, ಚಿಕ್ಕನಾಯಕನಹಳ್ಳಿಯ ತಾಲೂಕು ಕಚೇರಿ ಅಂದರೆ ಈ ಖಾತೆ ಕಂದಾಯ ಇಲಾಖೆಯ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಣೆಕಟ್ಟೆ ವಿಶ್ವನಾಥ್. ಈ ಬಗ್ಗೆ ಮಾತನಾಡೋದಕ್ಕೆ ಅಣೆಕಟ್ಟೆ ವಿಶ್ವನಾಥ್ ರೈತರು ಈಗ ನೇರವಾಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ.
ಸರ್, ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಕೂತ್ಕೊಳ್ಳುವಂತಹ ಅಧಿಕಾರಿಗಳಿಗೆ ಸಂಬಳ ಕೊಡೋದು ಜನರ ತೆರಿಗೆಯ ಹಣ. ನಿಮ್ಮ ವೈಯಕ್ತಿಕ ತೀಟೆ ತೀರಿಸಿಕೊಳ್ಳೋದಕ್ಕಲ್ಲ ಅವ್ರನ್ನ ಅಲ್ಲಿ ಬಿಟ್ಟಿರೋದು. ರೈತರು ಪಹಣಿ ಸರಿ ಕೊಡಿ, ಜೊತೆಗೆ ಅವರ ಜನಸೇವೆಯನ್ನ ಮಾಡಿ ಅಂತ ಕೂರಿಸಿರ್ತಾರೆ. ಆದ್ರೆ 1 ವರ್ಷ ಜಮೀನನ್ನ ಹಂಗೆ ಖಾಲಿ ಬಿಟ್ಟಿದ್ದೀರಂತಲ್ಲ ನೀವು? ಹೌದು, ನಮ್ಗೆ ನಾನು ಅಕ್ಟೋಬರ್ 18ನೇ ತಾರೀಕು ಎಲ್ಲ ಅರ್ಜಿ ಕೊಟ್ಟಿದ್ದು. ಸೊ ಅದಾದ್ಮೇಲೆ ಬಂದು ನಾನು ಅವ್ರ ಅನೇಕ ದಾಖಲಾತಿಗಳನ್ನ ಕೇಳಿದ್ರು. ಆ ದಾಖಲಾತಿಗಳನ್ನೆಲ್ಲ ಒದಗಿಸಿದೀನಿ. ಮತ್ತೆ ಪ್ರತಿ ಟೇಬಲ್ ಇಂದ ಟೇಬಲ್ಗೆ ಹೋಗೋದಕ್ಕೆ ಫಾಲೋ ಅಪ್ ಮಾಡ್ಬೇಕು. ಮತ್ತೆ ಅದೆಲ್ಲ ಕೆಲಸ ಮಾಡಿ ಕೊನೆಯದಾಗಿ 80 ದಿನ ಆಗೈತೆ. ಅದು ಏನು ಆಗ್ತಿಲ್ಲ. ಮತ್ತೆ ಕೇಳಿದ್ರೆ ಎಷ್ಟು ದಿನ ಆದ್ಮೇಲೆ ಮುಗಿಯುತ್ತೆ ಅಂದ್ರೆ ಎಷ್ಟು ದಿನ ಇನ್ನು ಹೇಳಕ್ ಆಗಲ್ಲ. ಅದನ್ನ ಇದು ಕಂದಾಯ ಇಲಾಖೆ ಕೆಲಸಗಳು, ನಾವು ನಿರ್ದಿಷ್ಟವಾಗಿ ಇಂಥ ದಿನ ಅಂತ ಹೇಳಕ್ ಆಗಲ್ಲ ಅಂತ ತಹಶೀಲ್ದಾರ್ ಹೇಳ್ತಾರೆ. ಹಂಗಾಗಿ ನಾನು ಇವತ್ತು ಇಲ್ಲಿ ಒಂದು ದಿನ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಕೂಡ ನಾನು ಪ್ರತಿಭಟನೆ ಮಾಡ್ತಾ ನಿಂತಿದ್ದೀನಿ ತಾಲೂಕ್ ಆಫೀಸ್ ಮುಂದೆ. ಮತ್ತೆ ರೈತರೆಲ್ಲರೂ ಕೂಡ ಈ ರೀತಿ ಮಾಡ್ಬೇಕು. ನಮ್ಮ ವಿರೋಧನ ನಾವು ದಾಖಲು ಮಾಡ್ಬೇಕು. ನಮಗೆ ನೋವಾಗಿದ್ರೆ ನಾವು ಹೇಳ್ಕೋಬೇಕು. ಆ ಉದ್ದೇಶದಿಂದ ನಾವು ಒಂದು ಮೆಸೇಜ್ ಅನ್ನು ಕೊಡುವಂಥದ್ದು ಮತ್ತೆ ನನ್ನ ಕೆಲಸಕ್ಕೆ ಒತ್ತಾಯಿಸುವಂಥದ್ದು 2 ಉದ್ದೇಶನ ಇಟ್ಕೊಂಡು ನಾನು ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ರೈತರು ಬಂದು ಹೇಳ್ತಾ ಇರೋರು ಕಷ್ಟಗಳನ್ನ ಕೇಳಿಸ್ಕೊಂತಿದ್ರೆ ನಿಜವಾಗೂ ಒಳಗಿರೋರು ನಿಜವಾಗೂ ಹೊಟ್ಟೆಗೆ ಅನ್ನ ತಿಂತಿದ್ರೆ ಅದ್ರ ಋಣನ ತೀರಿಸ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಅವ್ರು ಹೊಟ್ಟೆಗೆ ಅದು ದಕ್ಕಬೇಕಂತಂದ್ರೆ ಈ ರೈತರುಗಳ ಕೆಲಸಗಳನ್ನ ಸಕಾಲಕ್ಕೆ ಮಾಡ್ಕೊಡ್ಬೇಕು ಅವರು. ನಾವು ರೈತರುಗಳು ಡಾಕ್ಯುಮೆಂಟ್ಗಳು ಒಂದು ಸರಿ ಹೋಗ್ಬಿಟ್ರೆ ಬೇರೆ ಏನು ಬೇಡ, ನಮ್ಮಷ್ಟಕ್ಕೆ ನಾವು ಹೊಲ ತೋಟದಲ್ಲಿ ದುಡ್ಕೊಂಡು ತಿನ್ಕೊಂಡು ಇರ್ತೀವಿ. ಇಲ್ಲಿ ಯಾವ್ದು ಇಲಾಖೆಗೆ ಬರೋದು ಮತ್ತೆ ಇಲ್ಲಿ ಕೆಲಸ ಬೇರೆ ಕೆಲ್ಸಗಳಿಗೆ ನಮ್ಗೆ ಅಗತ್ಯ ಇಲ್ಲ. ತೋಟದಲ್ಲಿ ಕೆಲಸ ಇರುತ್ತೆ. ಹಂಗಾಗಿ ಈ ಡಾಕ್ಯುಮೆಂಟ್ಗಳು ಸರಿಪಡಿಸ್ಕೊಡ್ತಾ ಇಲ್ಲ. ತಿದ್ದುಪಡಿಗಳಂತವೇ ಬೇಡ. ನಾವು ನಮ್ಮ ಅಪ್ಪಾರು ಅಥವಾ ತಾತಾರು ಬಂದು ಇಲ್ಲಿ ತಿದ್ದುಪಡಿಗಳು ಮಾಡಿಲ್ಲ. ಏನು ತಾಲೂಕ್ ಆಫೀಸಲ್ಲಿ ತಿದ್ದುಪಡಿಗಳಂದ್ರೆ ತಪ್ಪುಗಳು ಆಗಂಗ್ ಮಾಡಿರೋಂಥದ್ದು, ಪಾಣಿಗಳಲ್ಲಿ ತಪ್ಪುಗಳು ಆಗಂಗ್ ಮಾಡಿರೋಂಥದ್ದು ಇಲಾಖೆ ಅಧಿಕಾರಿಗಳು. ಆದ್ರೆ ಸರಿಪಡಿಸೋ ಜವಾಬ್ದಾರಿ ಯಾಕೆ ರೈತರು ಕೊಡ್ಬೇಕು? ರೈತ ಯಾಕೆ ಅದು ಜವಾಬ್ದಾರಿ ತಗೋಬೇಕು? ಅವ್ರು ಹೇಳೋ ಡಾಕ್ಯುಮೆಂಟ್ಗಳನ್ನೆಲ್ಲ ನಾವ್ಯಾಕೆ ಒದಗಿಸ್ಕೊಡ್ಬೇಕು? ಅದು 1-2 ಡಾಕ್ಯುಮೆಂಟ್ಗಳಲ್ಲ. ಅವೆಲ್ಲ ಡಾಕ್ಯುಮೆಂಟು ಒದಗಿಸ್ಕೊಡೋ ಅಷ್ಟೊತ್ತಿಗೆ ನಾವು ನಿಜವಾಗೂ ಸಾಕಾಗೋಗಿ ತುಂಬಾ ರೋಸಿ ತುಂಬಾ ನೋವಿನಿಂದ ಇವತ್ತು ನಿಂತಿದ್ದ ನಾನು. ಯಾರಾದ್ರೂ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಯಾರಾದ್ರೂ ಸ್ಪಂದಿಸಿದ್ರ, ಕೇಳಿದ್ರ ಏನ್ ಕತೆ ಎತ್ತ ಅಂತ? ಜನಪ್ರತಿನಿಧಿಗಳು ಅಂತ ಯಾರು ಬಂದಿಲ್ಲ ನಂಗೆ. ಈಗ ಇಲ್ಲಿ ಸ್ಥಳೀಯರು ಯಾರು ಬಂದಿಲ್ಲ. ಕೃಷ್ಣ ಬೈರೇಗೌಡರ ಪಿ ಅವರು ಫೋನಲ್ಲಿ ಮಾತಾಡಿ ಇದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಈಗ ಜಸ್ಟ್ 10 ನಿಮಿಷದ ಹಿಂದಕ್ಕೆ ಫೋನ್ ಮಾಡಿದ್ರು. ಅದನ್ನ ಹೇಳಿದ್ರು. ಮತ್ತೆ ಇಲ್ಲಿನ ತಹಶೀಲ್ದಾರ್ ಕೂಡ ಫೋನಲ್ಲಿ ಮಾತಾಡಿ ಇವತ್ತು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಇದು ಕೇವಲ ಅಣೆಕಟ್ಟೆ ವಿಶ್ವನಾಥರ ಕಥೆಯಲ್ಲ, ಯಾವ ಜನಸಾಮಾನ್ಯರಿಗೂ ಹಿಂಗಾಗಬಾರ್ದು. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಮಾಹಿತಿಗೆ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಸೊ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆವೆನ್ಯೂ ಡಿಪಾರ್ಟ್ಮೆಂಟಿನ, ಅದರಲ್ಲೂ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ PA ಇವ್ರ ಜೊತೆ ಮಾತನಾಡಿ ಬಗೆಹರಿಸಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರಂತೆ. ಅದು ಯಾವಾಗ ಈಡೇರುತ್ತೆ ಎನ್ನುವಂತಹದ್ದೇ ಅತ್ಯಂತ ಕುತೂಹಲ.